ಏನ್ ತಮ್ಮ ತಲೆಗೆ ಕೆಟ್ಟದ ನಿನಗೆ? ಆ ವಿಷಯ ಕುಡಿದ್ರೆ ಒಂದ್ ನಿಮಿಷ ಪ್ರಾಣ ಹೋಗ್ತಿತ್ತು ನಿಂದು. ಬದುಕಿದ್ದು ಏನ್ ಪ್ರಯೋಜನ ಅಣ್ಣ? ಸಾಯ ಅಂತ ಪರಿಸ್ಥಿತಿ ನಿನ್ಗೆ ಏನ್ ಬಂದತ್ತಪ್ಪ? ಅಣ್ಣ ನಮ್ಮ ಮನೆಯಲ್ಲಿ ದೊಡ್ಡ ಕಾಲೇಜಿಗೆ ಸೇರಿಸಿದಾರೆ ಅಣ್ಣ. ನಮ್ಮ ಫ್ರೆಂಡ್ಸ್ ಎಲ್ಲ ಒಳ್ಳೆ ಗಾಡಿ ಹಾಕೊಂಡ್ ಬರ್ತಾರೆ. ನಾನು ಫಸ್ಟ್ ಇಯರ್ ಅಂತ ಕೇಳ್ತಾ ಇದ್ದೀನಿ, ಇವಾಗ ಥರ್ಡ್ ಇಯರ್ ಇನ್ನೂ ಕೊಡ್ಸಿಲ್ಲ ಅಣ್ಣ. ಅಲ್ಲ ತಮ್ಮ, ಆ ಸಣ್ಣ ವಿಷಯಕ್ಕೆ ನೀ ಸಾಯಕ್ಕೆ ಹೋಗ್ತಿದ್ಯಾ? ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾನ? ಬಿಸ್ನೆಸ್ಸಾ? ಇಲ್ಲಣ್ಣ. ಮತ್ತೆ ಗೌರ್ಮೆಂಟ್ ಜಾಬಾ? ಇಲ್ಲಣ್ಣ. ಮತ್ತೇನ್ ಕೆಲಸ ಮಾಡ್ತಾನೆ ನಿಮ್ಮಪ್ಪ? ಆಟೋ ಡ್ರೈವರ್ ಅಣ್ಣ. ಆಟೋ ಡ್ರೈವರ್ ಅನ್ನ? ಸ್ವಂತ ಮನೆ ಐತೆ ತಮ್ಮ? ಇಲ್ಲಣ್ಣ, ಬಾಡಿಗೆ ಮನೆ. ಆಟೋ ಹೊಸದ ಹಳೇದ? ಆಟೋ ಹೊಸದೇ ಅಣ್ಣ, ಮೊನ್ನೆ EMI ಮೇಲೆ ತಗೊಂಡ್ ಬಂದಿದೀವಿ. ತಮ್ಮ ಸಾಲ ಏನಾದ್ರು ಇದೆಯಾ? ಹ್ಞೂ ಅಣ್ಣ, ಇದಾವೆ. ನಿಮ್ಮ ಮನೇಲಿ ನಿಮ್ಮಪ್ಪ ಮಾತ್ರ ದುಡಿಯೋದ ಅಥವಾ ಬೇರೆ ಯಾರಾದ್ರೂ ದುಡಿತೀರಾ? ಅಪ್ಪ ಮಾತ್ರ ಅಣ್ಣ ದುಡಿಯೋದು. ನಿಮ್ಮಪ್ಪ ಬೈಕ್ ಕೇಳಿ ಕೊಡ್ಸಂತ? ಎಷ್ಟು ಕಾಸ್ಟ್ ಹೇಳು? 2.5 ಲಕ್ಷ ಅಣ್ಣ. ನಿಮ್ಮಪ್ಪ ಎಷ್ಟು ದುಡಿತಾರೆ ತಿಂಗಳಿಗೆ ತಮ್ಮ? 20,000 ಅಣ್ಣ. ನೀವಪ್ಪ ತಿಂಗಳಿಗೆ 20,000 ದುಡಿತೀರಲ್ವಾ? ಮನೆ ಬಾಡಿ ಕಟ್ಟಬೇಕಾ? ಆಟೋ EMI ಕಟ್ಟಬೇಕಾ? ತಗೊಂಡ್ರೆ ಸಾಲ ಬಡ್ಡಿ ಕಟ್ಟಬೇಕಾ? ನಿಮ್ಮಪ್ಪ ಇಷ್ಟೆಲ್ಲ ಕಷ್ಟ ಬಿದ್ದು ಹೆಂಗ್ ಕಟ್ತಾರೆ ಅಂತ ಹೇಳಿ ಸ್ವಲ್ಪ ಆದ್ರೂ ಆಲೋಚನೆ ಮಾಡಿಯಾ ನೀನು? ತಮ್ಮ, ಕಷ್ಟ ಪಡೋರೆ ಮಾತ್ರ ದುಡ್ಡು ಬೆಲೆ ಗೊತ್ತಿರುತ್ತೆ. ನಿಮ್ಮಪ್ಪ ಇಷ್ಟೆಲ್ಲ ನಿನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮಪ್ಪನ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿಯಾ? ಸಾರಿ ಅಣ್ಣ, ನಮ್ಮಪ್ಪ ನನ್ನ ಅಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮಪ್ಪ ನನ್ನ ಒಂದ್ಸಲ ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅಣ್ಣ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಏನಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.